ಹಾಯ್ ಫ್ರೆಂಡ್ಸ್, ಇವತ್ತು ನಾನು ಆರೋಗ್ಯಕರವಾದಂತಹ ಪುಷ್ಟಿ ಹಿಟ್ಟಿನ ರೊಟ್ಟಿ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಪುಷ್ಟಿ ಹಿಟ್ಟ ಇದ್ಯಾವ ಹಿಟ್ಟು ಅಂತ ಅಂದ್ಕೊಂಡ್ರಾ? ಅಂಗನವಾಡಿಯಲ್ಲಿ ಉಚಿತವಾಗಿ 6 ತಿಂಗಳಿಂದ 3 ವರ್ಷ ಒಳಗಿನ ಮಕ್ಕಳಿಗೆ ಪುಷ್ಟಿ ಹಿಟ್ಟನ್ನು ತಿಂಗಳ ಕೊಡ್ತಾರೆ, ಹೌದಾ? ಆ ಹಿಟ್ಟಲ್ಲಿ ಹೇಗೆ ರೊಟ್ಟಿನ ಮಾಡಬಹುದು ಅಂತ ನಾನಿವತ್ತು ತೋರಿಸ್ಕೊಡ್ತಾ ಇದ್ದೀನಿ. ನಾನಿಲ್ಲಿ 2 ಲೋಟ ಆಗುವಷ್ಟು ಪುಷ್ಟಿ ಹಿಟ್ಟನ್ನು ತೊಗೊಂಡಿದ್ದೀನಿ. ಅದನ್ನು ಚೆನ್ನಾಗಿ ಒಮ್ಮೆ ಗಾಳಿಸ್ಕೋಬೇಕಾಯ್ತಾ. ಗಾಳಿಸ್ಕೊಂಡು ಇದರಲ್ಲಿ ಅರ್ಧ ಲೋಟ ಆಗುವಷ್ಟು ಅಕ್ಕಿ ಹಿಟ್ಟನ್ನು ತೊಗೊಳ್ತಾ ಇದ್ದೀನಿ. 2 ಲೋಟ ಆಗುವಷ್ಟು ಪುಷ್ಟಿ ಹಿಟ್ಟು, ಅರ್ಧ ಲೋಟ ಆಗುವಷ್ಟು ಅಕ್ಕಿ ಹಿಟ್ಟು, ಇವಿಷ್ಟನ್ನು ಹಾಕಿ ಚೆನ್ನಾಗಿ ಗಾಳಿಸ್ಕೊಂಡು ಮಿಕ್ಸ್ ಮಾಡ್ಕೋಬೇಕು. ಸೇಮ್ ಇದೇ ಅಳತೆಯಲ್ಲಿ 2.5 ಲೋಟ ಆಗುವಷ್ಟು ನೀರನ್ನು ತಗೋಬೇಕು. ಅಳತೆ ನೆನ್ಪಿಟ್ಕೊಳ್ಳಿ. ನೀವು ಈಗ 3 ಲೋಟ ಹಿಟ್ಟು ತಗೊಂಡ್ರೆ ಅಷ್ಟೇ ಪ್ರಮಾಣದಲ್ಲಿ ನೀರನ್ನು ತಗೋಬೇಕು. ನಾನಿಲ್ಲಿ 2.5 ಲೋಟ ತಗೊಂಡೆ ಅಲ್ವಾ, 2.5 ಲೋಟನೇ ನೀರು ತೊಗೊಂಡಿದ್ದೀನಿ. ನೀರು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ, ನೀರು ಬಿಸಿ ಆದಮೇಲೆ ಬೆಂಕಿನ ಕಮ್ಮಿ ಇಟ್ಕೊಂಡು ಹಿಟ್ಟನ್ನೆಲ್ಲ ಹಾಕಿ ಚೆನ್ನಾಗಿ ಕೈ ಬಿಡದೆ ಮಿಕ್ಸ್ ಮಾಡ್ಕೊಳ್ಳಿ. ಹಿಟ್ಟು 2ರಿಂದ 3 ನಿಮಿಷ ಸಾಕು, ಹಿಟ್ಟು ರೆಡಿ ಆಗುತ್ತೆ. ಈ ಥರ ಒಂದು ಮುದ್ದೆ ಆಕಾರಕ್ಕೆ ಬಂದಮೇಲೆ ಗ್ಯಾಸನ್ನು ಆಫ್ ಮಾಡ್ಕೊಳ್ಳಿ. ಆಮೇಲೆ ಹಿಟ್ಟೊಂದು ಸ್ವಲ್ಪ ತಣ್ಣಗಾದ್ಮೇಲೆ, ಪೂರ್ತಿ ತಣ್ಣಗಾಗಬಾರ್ದು, ಉಗುರು ಬೆಚ್ಚಗೆ ಇರಬೇಕಾದ್ರೆ ಚೆನ್ನಾಗಿ ಹಿಟ್ಟನ್ನು ನಾದ್ಕೋಬೇಕು. ಅದು ಅಂಟು ಬರುತ್ತಲ್ವಾ, ಆವಾಗ ರೊಟ್ಟಿ ಹಿಟ್ಟು ಚೆನ್ನಾಗಿ ಸಾಫ್ಟಾಗಿ ಬರುತ್ತೆ. ಚೆನ್ನಾಗಿ ಒಂದು ಸಲ ನಾದ್ಕೊಂಡು ನಿಮಗೆ ಯಾವ ಶೇಪ್ ಬೇಕೋ ಆ ಆಕಾರದಲ್ಲಿ ಉಂಡೆನ ಮಾಡಿಕೊಂಡು ಚೆನ್ನಾಗಿ ತೆಳುವಾಗಿ ಲಟ್ಟಿಸ್ಬೇಕು. ಲಟ್ಟಿಸಿ ಬಂಡಿ ಮೇಲೆ ಹಾಕಿದ್ರೆ ನಮ್ಮ ಪುಷ್ಟಿ ಹಿಟ್ಟಿನ ರೊಟ್ಟಿ ರೆಡಿ ಆಗೋಗುತ್ತೆ. ನಾನಿಲ್ಲಿ ಹುಡಿ ಹಿಟ್ಟಿಗೆ ಅಕ್ಕಿ ಹಿಟ್ಟನ್ನು ಬಳಸ್ತಾ ಇದ್ದೀನಿ. ಸೋಯಾಬೀನು ಆಮೇಲೆ ಅಕ್ಕಿ, ರಾಗಿ ಎಲ್ಲನೂ ಪುಷ್ಟಿ ಹಿಟ್ಟಲ್ಲಿ ಹಾಕಿರೋದ್ರಿಂದ ರೊಟ್ಟಿ ತುಂಬ ಚೆನ್ನಾಗಿರುತ್ತೆ. ರುಚಿ ಅಂತೂ ಕೇಳೋದೇ ಬೇಡ, ಅಷ್ಟು ಚೆನ್ನಾಗಿರುತ್ತೆ. ತುಂಬ ಡಿಫ್ರೆಂಟಾಗಿ ಕೂಡ ಇರುತ್ತೆ. ಇವಾಗ ರಾಗಿ ರೊಟ್ಟಿ, ಜೋಳದ ರೊಟ್ಟಿ ಇದನ್ನೆಲ್ಲ ನಾವು ಮಾಮೂಲಿಯಾಗಿ ತಿಂತೀವಿ ಅಲ್ವಾ, ಅದಕ್ಕಿಂತನೂ ವಿಭಿನ್ನ ರೀತಿಯಲ್ಲಿರುತ್ತೆ. ಮಕ್ಕಳಿಗೂ ತುಂಬ ಇಷ್ಟ ಆಗುತ್ತೆ. ಇದರಲ್ಲಿ ಮಾಲ್ಟ್ ಎಲ್ಲ ಮಾಡಿ ನೀವು ಕೊಡ್ಬೋದು. ಮಕ್ಕಳು ರೊಟ್ಟಿ ತಿನ್ನೋಷ್ಟು ದೊಡ್ಡವರು ಆದಮೇಲೆ, ಅಂದರೆ 1 ವರ್ಷ ಆದಮೇಲೆ ಈ ಥರ ರೊಟ್ಟಿನ ಮಾಡಿಕೊಡಿ. ಸಾಫ್ಟಾಗಿರುತ್ತೆ ರೊಟ್ಟಿ, ತಿನ್ನೋಕ್ಕೂ ತುಂಬ ಚೆನ್ನಾಗಿರುತ್ತೆ. ಆರಾಮಾಗಿ ಜೀರ್ಣ ಕೂಡ ಆಗುತ್ತೆ ಮಕ್ಕಳಿಗೆ. ಎಷ್ಟು ಚೆನ್ನಾಗಿ ಉಬ್ಬು ಬರ್ತಾ ಇದೆ ಅಂತ ನೋಡ್ತಾ ಇದ್ದೀರಲ್ವಾ. ರೊಟ್ಟಿ ನಾನು ಹೇಳಿದ ಅಳತೆಯಲ್ಲಿ ಮಾಡಿ ಇದೇ ಥರ ರೊಟ್ಟಿ ನೀವು ಕೂಡ ಮನೆಯಲ್ಲಿ ಸುಲಭವಾಗಿ ಮಾಡ್ಬೋದು. ಇದ್ರ ಜೊತೆ ಚಟ್ನಿ, ಪಲ್ಯ ಯಾವುದು ಬೇಕಾದರೂ ನೀವು ಹಾಕ್ಕೊಂಡು ಸರ್ವ್ ಮಾಡ್ಬೋದು. ನೋಡಿ ಎಷ್ಟು ಸಾಫ್ಟಾಗಿ ಬಂತು ಅಂತ. ನೀವು ಬೆಳಗ್ಗೆ ಮಾಡಿದ್ರೆ ಸಂಜೆ ತನಕ ಇದೇ ಥರ ಸಾಫ್ಟಾಗಿರುತ್ತೆ. ನಾನಿಲ್ಲಿ ಬೆಣ್ಣೆ ಮತ್ತು ಮಿಡಿ ಉಪ್ಪಿನಕಾಯಿ ಜೊತೆ ಸರ್ವ್ ಮಾಡ್ತಾಯಿದ್ದೀನಿ. ತುಂಬ ಸಿಂಪಲ್ಲಾಗಿ ರೊಟ್ಟಿ ಮಾಡ್ಬೋದು, ಅಷ್ಟೇ ರುಚಿಯಾಗಿ ನೀವು ತಿನ್ನಬಹುದು ಮಾಡಿಕೊಂಡು. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ರೊಟ್ಟಿ, ಹೌದಾ? ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಆದಷ್ಟು ಜನಕ್ಕೆ ಶೇರ್ ಮಾಡಿ, ಲೈಕ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ.